ಕೂತಿದ್ದೀರಾ? ನಮ್ಮ ಮನೆ ತುಂಬಾ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ಅಲ್ಲ ರೀ, ಇವತ್ತು ಮಧ್ಯಾಹ್ನದ ಫಂಕ್ಷನ್ಗೆ ನಾನು ಯಾವ ಸೀರೆ ಉಡಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಅಯ್ಯೋ ದೇವ್ರೆ, ನಿಮ್ಮ ಶಲ್ಯ ಪಂಚೆ ಇಲ್ಲಿದೆ, ನನ್ನ ಸೀರೆಗಳು ಇಲ್ಲಿವೆ. ಟೈಮ್ ಇದ್ದಿದ್ರೆ ಎಲ್ಲ ಮನೆಯವ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಆದರೆ ಈಗೆಲ್ಲ ಅಷ್ಟೊಂದು ಅರ್ಜೆಂಟ್ ಆಗ್ತಾ ಇದೆ. ನಾನು ಏನು ಮಾಡೋಕ್ಕಾಗಲ್ಲ ರೀ. ಈಗ ನೀವು ಹೇಳಿ, ಇದ್ರಲ್ಲಿ ನಂಗೆ ಯಾವ ಸೀರೆ ಉಪ್ಪುತ್ತೆ ಅಂತ. ರೀ, ಈ ಸೀರೆ ನಮ್ಮ ಅಮ್ಮ ಮದುವೆಗೆ ತಗೊಂಡಿದ್ದು, ನಾನು ಇದ್ದೇ ಉಡ್ಬೋದಾ? ಒಂದ್ಸತಿ ನೋಡಿ ಹೇಳ್ರಿ. ಅಂದಾಗೆ ನಾನು ಕೇಟ್ರಿಂಗ್ ಅವ್ನಿಗೂ ಫೋನ್ ಮಾಡಿದೆ ರೀ. ಅವ್ನು ಕರೆಕ್ಟ್ ಟೈಮ್ ಊಟ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾನೆ. ನಿಮ್ಮ ಫೇವ್ರೆಟ್ ಗುಲಾಬ್ ಜಾಮೂನು ಹೇಳಿದ್ದೀನಿ, ನಮ್ಮ ಸುಶಾಂತನ ಫೇವ್ರೆಟ್ ಕ್ಯಾರೆಟ್ ಹಲ್ವಾನು ಹೇಳಿದ್ದೀನಿ ರೀ. ರೀ, ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ನೀವು ಏನು ಹೇಳ್ದೆ ಸುಮ್ಮನೆ ಕೂತಿದ್ದೀರಾ? ಏನಾದ್ರು ಮಾತಾಡ್ರಿ. ಸಾವಿತ್ರಿ, ಈಗಲೂ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ತಿದ್ಯಾ ನೀನು. ಸುಶಾಂತ್ ಬರೋವರೆಗೂ ಕಾಯೋದಕ್ಕೆ ಏನಾಗಿದೆ ನಿನಗೆ? ಇಷ್ಟೊಂದು ಅವಸರದಲ್ಲಿ ಮಾಡುವಂತ ಎಂಗೇಜ್ಮೆಂಟ್ ಇದು? ನೀವು ದಯವಿಟ್ಟು ಸುಮ್ಮನಿರ್ರಿ. ಈಗ ಆಗಿರೋ ಅವಾಂತರಗಳು ಸಾಲ್ದ? ಸಾವಿತ್ರಿ, ನೀನು ಹೀಗೆಲ್ಲ ಮಾಡಿ ಇನ್ನೊಂದು ಅವಾಂತರನ ಎಳೆದು ಹಾಕೋತಾ ಇದೆಯಾ? ಅಯ್ಯೋ, ಅವನ್ನ ಹೆತ್ತವಳು ರೀ ನಾನು. ನನ್ನ ಮಗನ ಜೀವನ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀನಿ ಹೊರತು ಅದ ಹಾಳು ಮಾಡಲ್ಲ. ಸಾವಿತ್ರಿ, ನಾನು ಹೇಳಿದ್ರು ಸ್ವಲ್ಪ ನೀವ್ ಅರ್ಥ ಮಾಡ್ಕೊಳ್ರಿ. ನನ್ ಮಗನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗಿಂತ ಜಾಸ್ತಿ ಯಾರು ಅರ್ಥ ಮಾಡ್ಕೋತಾರೆ? ರೀ, ನಾ ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ನನ್ನ ಜೊತೆ ಇರ್ರಿ. ಇವಳಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅಲ್ಲ ರೀ, ಮೂರ್ತಿ ಅವ್ರು ಎಲ್ಲಿ ಹೋದ್ರು? ನಮ್ ಸುಶಾಂತನ್ ಕರ್ಕೊಂಡ್ ಬರೋದಕ್ಕೆ ಇಷ್ಟೊತ್ತು ಮಾಡ್ಬೇಕಾ? ಸುಶಾಂತ್ ಎಲ್ಲಿದ್ದಾನೆ? ಮೂರ್ತಿಗೆ ಸಿಕ್ಕನ್ನ ಇವ್ರು ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಾರೆ ಅಂತ ನೀವು ಫೋನ್ ಮಾಡಿ ಕೇಳ್ರಿ. ಒಂದ್ ವೇಳೆ ಅವ್ನು ಬರಲ್ಲ ಅಂದ್ಬಿಟ್ರೆ? ಹೋಗಿರೋದು ಮೂರ್ತಿ ಅಂದಮೇಲೆ ಅವ್ನು ಸುಶಾಂತ್ನ ಕರ್ಕೊಂಡು ಬಂದೇ ಬರ್ತಾನೆ. ಯಾಕೆ ಇಷ್ಟೊಂದು ಒದ್ದಾಡ್ತೀಯ ನೀನು? ತಾಳ್ಮೆಯಿಂದ ಇರು. ನನಗೆ ಯಾಕೋ ನಂಬಿಕೆ ಇಲ್ಲ. ಇರಿ, ನಾನೇ ಫೋನ್ ಮಾಡ್ತೀನಿ. ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಎತ್ ಮಾತಾಡಕ್ ಏನ್ ದಾಡಿ ಇವ್ರಿಗೆ? ಅವನು ಡ್ರೈವ್ ಮಾಡ್ತಿರ್ಬೋದಮ್ಮ. ರೀ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬಂದ್ಬಿಡ್ತಾರೆ. ಅವ್ರು ಪೂಜೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಾನು ರೂಮಲ್ಲಿ ಪಂಚಶಾಲೆ ರೆಡಿ ಮಾಡಿಟ್ಟಿರ್ತೀನಿ, ನೀವು ಬಂದ್ಬಿಟ್ಟು ರೆಡಿಯಾಗಿ. ನಿನ್ನ ಈ ಅಸಹನೆಗೆ ಕಾರಣ ಏನು ಅಂತ ನನಗೆ ಗೊತ್ತು ಸಾವಿತ್ರಿ. ಎಲ್ಲಿ ನಮ್ಮ ಮಗ ಆರಾಧನಾ ಕಡೆ ವಾಲ್ಬಿಡ್ತಾನೋ ಅನ್ನೋ ಭಯ. ಅದಕ್ಕೆ ಹೇಗೆಲ್ಲ ಮಾಡ್ತಿದ್ಯಾ? ನಿನಗೆ ಆರಾಧನೆ ಮೇಲೆ ಕೋಪ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸಾವಿತ್ರಿ. ಆದರೆ ಶಿವು ಸತ್ರು ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಬದಲಾಗ್ಲಿಲ್ವಲ್ಲ? ಸುಮ್ಮನೆ ಹೇಳ್ದಷ್ಟು ಮಾಡು. ರೇವತಕ್ಕ, ಒಂದ್ ನಿಮಿಷ ಇರಿ. ಇದ್ದಕ್ಕಿದ್ದ ಹಾಗೆ ಕುತ್ತಿಗೆಗೆ ತಾಳಿ ಬಿತ್ತು, ತವ್ರ ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂದಿದೆ. ಆ ಶಾಕ್ಗೆ ಇವಳು ಈ ರೀತಿ ಹೇಳ್ತಿದ್ದಾಳೆ ಅನ್ಸುತ್ತೆ. ಆರಾಧನಾ, ನಿನ್ನ ಅದೃಷ್ಟಕ್ಕೆ ರಾಜ್ನಂತ ಒಳ್ಳೆ ಮನ್ಸಿನ ಹುಡುಗ, ಅದು ಅಲ್ಲದೆ ನಿನ್ ಗೆಳೆಯ ಆಗಿದ್ದವನೇ ನಿನ್ ಗಂಡನಾಗಿ ಸಿಕ್ಕಿದಾನೆ. ನಿನಗ ಅವ್ರ ಮನೆ ಹೊಸ ಜಾಗ ಅಂತ ಅನ್ಸಲ್ಲ, ಸುಖವಾಗಿರ್ತೀಯ. ಇವತ್ ನೀನ್ ಹೊರಡ್ಬೇಕಮ್ಮ ಅವನ್ ಜೊತೆಗೆ. ಹೋಗು, ಸೀರೆ ಉಟ್ಕೊಂಡ್ ಬಾ. ಮುರುಗೇಶ, ರಾಜ್ನ ಕರ್ಕೊಂಡು ಹೋಗಪ್ಪ. ರೇವತಿ, ಇವಳು ಇನ್ನೂ ಸೀರೆ ಉಟ್ಕೊಂಡು ಬರ್ಲಿಲ್ವಲ್ಲೇ? ಒಳ್ಳೆ ಕಾಲ ಮೀರ್ ಹೋಗುತ್ತೆ. ಸರಿ, ನಿಮ್ಮ ಅಕ್ಕಂಗೆ ಸೀರೆ ಉಡಕ್ ಸಹಾಯ ಮಾಡಿ ಬೇಗ ಹೋಗಿ ಕರ್ಕೊಬರೋ. ನಾನಾ? ಹೋಗಮ್ಮ, ಹೋಗ್ ಬೇಗ. ರೇವತಿ ಅಕ್ಕ, ಆರಾಧನಾ ರಾಜ್ ಜೊತೆ ಯಾಕೆ ಹೋಗಲ್ಲ ಅನ್ಲು ಅಂತ. ಅದೇ ಲತಾ ಹೇಳದ್ಲಲ್ಲ, ಅವಳಿಗೆ ಇಲ್ಲಿಂದ ಹೋಗಕ್ಕೆ ಮನ್ಸಿಲ್ವೋ ಏನೋ. ರಾಜ್ ಆರಾಧನನ್ನ ಮದುವೆ ಆಗಿದ್ದು ನಮ್ಮೆಲ್ರಿಗೂ ಖುಷಿನೇ. ಆದ್ರೂ ಆರಾಧನನ್ ಮನ್ಸಲ್ಲಿ ಏನಿತ್ತೋ ಏನೋ. ಇದೆಲ್ಲ ನಿಜಾನೇ ಆದ್ರೂ
ನಾನು ಯೋಚನೆ ಮಾಡ್ತಿರೋದು ಏನು ಗೊತ್ತಾ, ಅವಳು ಈ ಮನೆಯಲ್ಲಿ ಅನುಭವಿಸ್ತಿರೋ ನರಕಕ್ಕಿಂತ ರಾಜ್ ಮನೆಯಲ್ಲಿ ಆರಾಮಾಗಿರ್ತಾಳೆ. ರಾಜ್ ಅವಳನ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ರೇವತಿ, ಇಬ್ಬರನ್ನ ಹಸೆ ಮನೆ ಮೇಲೆ ಕೂಡ್ಸು. ಅಜ್ಜಿ, ಈಗ ಆರ ಬದಲಾಯಿಸೋ ಶಾಸ್ತ್ರ ತಾನೆ? ಹೂನಪ್ಪ. ಮುರುಗೇಶ, ಹಾರ ಹಾಕೊಡೋ. ಆಮ ಯಾಕೆ ಒಂಥರ ಇದೆಯಾ? ಎಲ್ರ ಥರ ನಾನು ನಿನ್ನನ್ನ ಅನುಮಾನಿಸ್ತೆ ಅಂತ ನನ್ನ ಮೇಲೆ ಕೋಪನಾ? ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣೆ. ನಿನ್ನ ಇಲ್ಲಿಂದ ಹೇಗಾದ್ರೂ ಮಾಡಿ ಸಾಗ್ ಹಾಕ್ಬೇಕು, ನೀನೊಂದು ದಡ ಸೇರ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿದೆ ಕಣೆ. ಅಂತೂ ನಾನು ಅನ್ಕೊಂಡ ಹಾಗೆ ನೀನು ರಾಜ್ ಕೈ ಹಿಡಿದು ಒಂದು ಒಳ್ಳೆ ಮನೆ ಸೇರ್ತಿದ್ಯಾ. ಏನಾಯ್ತೆ? ಯಾಕೆ ಅಳ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಸಮಯ ಬಂತು ಅನ್ಕೊಂಡು ಖುಷಿಯಾಗಿರು. ಈಗ ಹೇಳಮ್ಮ, ನನ್ನನ್ನ ಅವ್ರ ಮನೆ ಕಳಿಸ್ತೀಯಾ? ಹೆಣ್ಣಿಗೆ ಒಂದು ಸತಿ ಮದುವೆ ಆದರೆ ಮುಗೀತು, ಅದೇ ಅವಳ ಮನೆ. ಶತ್ರು ಮನೆ ಆಗಿದ್ರೂ ಪರವಾಗಿಲ್ಲ. ನೀನಲ್ಲಿಗೆ ಹೋಗ್ಬೇಕು. 100 ಕಾಲ ಸುಖವಾಗಿ ಬಾಳಿ. ನಿಮ್ಮಿಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ರು ಚೆನ್ನಾಗಿರಿ. ನೋಡಪ್ಪ ರಾಜಲಕ್ಷ್ಮಿ, ನನ್ನ ಮಗಳನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿದ್ದೀನಿ. ಅವಳಿಗೆ ಎಲ್ಲದ್ರ ಬಗ್ಗೆ ಬೆಲೆ ಗೊತ್ತಿರಲಿ ಅಂತ ನಾನು ಸ್ವಲ್ಪ ಖಡಕ್ ಆಗಿದ್ದೆ ಅಷ್ಟೇ. ಅದರ ಅರ್ಥ ಅವಳ ಮೇಲೆ ಪ್ರೀತಿ ಕಡಿಮೆ ಅಂತ ಅಲ್ಲ. ನೋಡಪ್ಪ, ನೀನು ಅದೇ ಪ್ರೀತಿಯಿಂದ ನೋಡ್ಕೋಬೇಕು. ನನ್ನ ಮಗಳನ್ನ ಸುಖವಾಗಿ ಬಾಳಿಸ್ಬೇಕು. ರೇವತಿ, ಏನಾದ್ರು ಹೇಳಂಗಿದ್ರಿ ಹೇಳು. ರಾಜ್, ನನ್ನ ಮಗಳ ಜೀವನ ನಿಮ್ಮ ಕೈಲಿದೆ. ಎಂಗೇಜ್ಮೆಂಟ್ ಟೈಮ್ ಆಗ್ತಾ ಇದೆ. ಸುಶಾಂತ್ ಗೊತ್ತಿಲ್ಲದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದೆಯಾ ನೀನು? ಅವನದನ್ನ ಹ್ಯಾಕ್ ತಗೊಳ್ತಾನೋ ಏನೋ ಗೊತ್ತಿಲ್ಲ. ಸಾವಿತ್ರಿ, ನೀನು ದುಡುತ್ತಾ ಇದೆಯಾ ಅಂತ ನಿನಗೆ ಅನ್ನಿಸ್ತಾ ಇಲ್ಲ? ಹಾಗೆಲ್ಲ ಏನು ಆಗ್ತಾ ಇಲ್ಲ ರೀ. ನಿಮಗ್ ನನ್ನ ಟೆನ್ಷನ್ ಅರ್ಥ ಆಗಲ್ಲ ರೀ. ಅವರು ಮುಹೂರ್ತಕ್ಕಿಂತ ಮುಂಚೆ ಬಂದು ತಲುಪಿದ್ರೆ ಸಾಕು. ದಿಶಾ ರೆಡಿ ಆದ್ಲೋ ಇಲ್ವೋ, ಹೆಣ್ಣು ಮಕ್ಳಿಗೆ ಅದೆಷ್ಟು ಟೈಮ್ ಕೊಟ್ಟರು ಸಾಲದು. ದಿಶಾ, ಯಾಕೆ ಸಾವಿತ್ರಿ ನೀನು ಹೇಗೆ ದುಡುಕ್ತಾ ಇದೆಯಾ? ಸುಶಾಂತ್ನ ಒಂದು ಮಾತು ಕೇಳಿದೆ ನೀನು ಹೇಗೆ ನಿಶ್ಚಿತಾರ್ಥ ಮಾಡ್ತಿರೋದು ನನಗೆ ಸ್ವಲ್ಪ ಕೂಡ ಸರಿ ಕಾಣಿಸ್ತಾ ಇಲ್ಲ. ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕ್ಷೇಮನ ಸ್ವಾಮಿಗಳೇ? ಹಾ, ಎಲ್ಲ ಕ್ಷೇಮವಾಗಿದ್ದೀವಿ. ನೀವೆಲ್ಲ ಕ್ಷೇಮವಾಗಿದ್ದೀರಾ? ದೇವ್ರೇ ಚೆನ್ನಾಗಿದ್ದೀನಿ ನಾನು. ಏನಾದ್ರು ತಗೊಳ್ತೀರಾ? ಏನು ಬೇಡಮ್ಮ, ಜಾತಕ ತಂದ್ಕೊಡಿ. ಈಗಲೇ ತರ್ತೀನಿ. ಜಾತಕ ತರ್ತೀನಿ ರೀ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ನಡಿ. ಅಕ್ಕ, ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ನಿನಗೇನಪ್ಪ, ನೀನ್ ಯಾವತ್ತಿದ್ರು ಸುಂದ್ರನೇ. ಅಯ್ಯೋ, ನನಗಂತೂ ಇವತ್ತೇ ನಿಶ್ಚಿತಾರ್ಥದ ಜೊತೆ ಮದ್ವೆನೂ ಮಾಡಿ ಮುಗಿಸ್ಬಿಡ್ಲಾ ಅನ್ನಿಸ್ತಾ ಇದೆ. ಕಾಂಚನ, ದಿಶಾ ರೆಡಿ ಆದ್ಮೇಲೆ ಇನ್ನೊಂದು 5 ನಿಮಿಷ ಅಕ್ಕ ಬರ್ತಾರೆ. ಸುಶಾಂತ ಇನ್ನೂ ಬಂದಿಲ್ವಲ್ಲ ಅಕ್ಕ? ಸುಶಾಂತ್ ಬರ್ದೆ ಎಲ್ಲಿಗೋ ಹೋಗ್ತಾನೆ. ಬರ್ತಾನೆ ಇರು.
ಅಂದಾಗೆ ಕಾಂಚನ ಪುರೋಹಿತರು ನನಗೆ ಜಾತಕ ತಗೊಂಬ ಅಂತ ಹೇಳಿದ್ರು. ನೀನು ಹೋಗ್ಬಿಟ್ಟು ದಿಶನ್ ಜಾತಕ ತಗೊಂಬ, ನಾನು ಸುಶಾಂತ್ ಜಾತಕ ತಂದ್ಬಿಡ್ತೀನಿ. ಏನ್ ನೋಡ್ತಾ ಇದೀರಾ, ಹೊರಡಿ. ಪುರೋಹಿತ್ರೆ, ಒಂದ್ ನಿಮಿಷ ಬಂದೆ. ಗೊತ್ತಿದ್ದು ನಾನು ನನ್ನ ಮಗಳನ್ನ ಕಷ್ಟಕ್ಕೆ ತಳ್ತಾ ಇದ್ದೀನಿ ಅನಿಸ್ತಾ ಇದೆ. ಇವ್ರು ನೋಡಿದ್ರೆ ನಿಶ್ಚಿತಾರ್ಥ ಅಂತ ಕುಣಿತಾ ಇದ್ದಾರೆ. ಸುಶಾಂತ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಛೇ. ಅಂಕಲ್, ನನಗೆಲ್ಲ ಗೊತ್ತಾಗಿದೆ. ಬಾ ಮನೆಗೆ ಹೋಗೋಣ. ಮನೆಗ? ಇನ್ನೆಲ್ಲಿಗೆ ಹೋಗ್ಬೇಕು ಅನ್ಕೊಂಡೆ? ಅಂಕಲ್, ಅದು ಮನೇಲಿ ಅಮ್ಮ. ನಾನು ಮಾತಾಡ್ತೀನಿ. ಕರಿ. ಅಂಕಲ್ ಆದ್ರೂ ಮನೇಲಪ್ಪ. ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ. ಕರಿ, ಟೈಮ್ ಆಗ್ತಿದೆ. ಆರಾಧನಾ, ನನ್ನ ಮಗಳು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದಾಳೆ. ದಯವಿಟ್ಟು ಅವಳ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡ. ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಏನ್ ಸೀಮೆಗಿಲ್ದಿರೋ ಮಗಳನ್ನ ಕಳಿಸ್ತಾ ಇದ್ದಾಳೆ ಗಂಡನ ಮನೆಗೆ. ಹೆಂಗಾಯ್ತಾ ಇದ್ದಾಳೆ ನೋಡಿ ನಿಮ್ಮಮ್ಮ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ ಆಂಟಿ. ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಈ ನನ್ನ ಮಗ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದಾನೆ. ನೀವಿಬ್ರು ಒಟಾರನ ಮರಿಬೇಡ್ರಪ್ಪ, ಆಗಾಗ ಬರ್ತಾ ಇರ್ರಿ. ಆರಾಧನ್ನ ಚೆನ್ನಾಗಿ ನೋಡ್ಕೋಪ್ಪ ರಾಜಾ. ಹೂನಪ್ಪ ರಾಜಲಕ್ಷ್ಮಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ. ಅವಾಗ ಈ ಒಟಾರ್ ಕಡೆ ಬರ್ತಾ ಇರು. ಸುಶಾಂತ, ಟೈಮ್ ಆಯ್ತು, ಹೊರಡೋಣ.